ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತೆಲ್ಲರೂ ಕೇರಳದಲ್ಲಿರೋ ಕೊಟ್ಟೂರು ಟೆಂಪಲ್ಗೆ ಹೊರಟಿದ್ವಿ. ಅಂದರೆ ನಾಗರಹೊಳೆ ಇದೆ, ಇದ್ರ ಮೇಲೆ ಹೋಗ್ತಾ ಇದ್ವಿ. ಹಾಗೆ ಅಲ್ಲಿ ಫಾರೆಸ್ಟ್ಗೆ ಹೋಗಿ ಹೀಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಬಟ್ ಫಾರೆಸ್ಟಲ್ಲಿ ಹೋದ್ವಿ, ಅಲ್ಲಿ ಬರೀ ಜಿಂಕೆ ಬಿಟ್ಟರೆ ಏನೂ ಕಾಣಿಸ್ಲಿಲ್ಲ. ಆನ್ ದ ವೇ ಹೋಗ್ತಾ ನಮಗೆ ಮತ್ತು 30 ಮಿನಿಟ್ಸ್ ಅಷ್ಟೇ ಲಿಮಿಟ್ ಕೊಟ್ಟಿದ್ದು. ಅಷ್ಟರೊಳಗಡೆ ಹೋಗಬೇಕಿತ್ತು ನಾಗರಹೊಳೆ. ಅದನ್ನು ನಾವು ಕ್ರಾಸ್ ಮಾಡಬೇಕಿತ್ತು ಆ ಫಾರೆಸ್ಟ್ನ. ಸೊ ಹಾಗಾಗಿ ನಾವೆಲ್ಲೂ ಅಷ್ಟು ಗಾಡಿಯೆಲ್ಲ ವೆಹಿಕಲ್ಸ್ ಎಲ್ಲ ಅಲ್ಲಿ ಸ್ಟಾಪ್ ಮಾಡೋ ಹಾಗಿರ್ಲಿಲ್ವಲ್ಲ, ಹಾಗಾಗಿ ಯಾವ ಪ್ರಾಣಿಗಳು ಕಾಣಿಸ್ಲಿಲ್ಲ ನಮಗೆ. ಜಿಂಕೆ ಒಂದೆರಡು ಮಂಕಿ ಕಾಣಿಸ್ತು ಬಿಟ್ಟರೆ ಬೇರೆ ಏನು ಕಾಣಿಸ್ಲೇ ಇಲ್ಲ. ಬಟ್ ಫಾರೆಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ, ಫುಲ್ಲು ಗ್ರೀನರಿ. ಮತ್ತು ಇವನ್ ಕೇರಳನೂ ಅಷ್ಟೇ, ಹೋಗ್ತಾ ಫುಲ್ಲು ಗ್ರೀನರಿ, ಎಷ್ಟು ಫಾಗು ಎಲ್ಲ ತುಂಬ ಚೆನ್ನಾಗಿದೆ. ಕೆಲವೊಂದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ, ಮತ್ತು ಹಾಗೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಮತ್ತು ರಾ ವಿಡಿಯೋ ಹಾಗೆ ಬಿಟ್ಟಿದ್ದೀನಿ. ಹೋಗ್ತಾ ಹೇಗೆ ಎಲ್ಲ ಕಾನ್ವರ್ಸೇಷನ್ ಮಾಡ್ಕೊಂಡು ಹೋದ್ವಿ ಅಂತೆಲ್ಲ ಹೇಳಿ. ಮತ್ತು ಅಲ್ಲಿ ನಾರ್ಮಲಾಗಿ ತುಂಬ ಬೀಫ್, ಎಲ್ಲ ಹೋಟೆಲ್ಗಳಲ್ಲೂ ಬೀಫ್ ಇರುತ್ತಂತೆ. ಸೊ ಹಾಗಾಗಿ ಊಟಕ್ಕೆ ತುಂಬಾ ಪ್ರಾಬ್ಲಮ್ ಆಯಿತು. ಕೇರಳ ಹೋಗುವಾಗ ಒಂಚೂರು ಏನಾದ್ರು ತೊಗೊಂಡೋದ್ರೆ ಬ್ಯಾಕಪ್ ಥರ ಚೆನ್ನಾಗಿರುತ್ತೆ ಅನಿಸುತ್ತೆ. ಏಕೆಂದರೆ ಅಲ್ಲಿ ಹೋಟೆಲ್, ನಾನ್ ವೆಜ್ ಹೋಟೆಲ್ಲೇ ಎಲ್ಲ ಇರೋದು. ವೆಜ್ ಹೋಟೆಲ್ಸ್ ಅಂತೂ ಸಿಗೋದೇ ಇಲ್ಲ. ವೆಜ್ ಹೋಟೆಲ್ ಹುಡ್ಕೋಕ್ಕೆ ಆಗಲ್ಲ, ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಗೊತ್ತಿಲ್ಲ ನಂಗೆ ಅಷ್ಟಾಗಿ. ಬಟ್ ಊಟಕ್ಕೆ ಮಾತ್ರ ಸ್ವಲ್ಪ ಹಿಂಸೆ ಅನಿಸುತ್ತೆ. ಅದು ಬಿಟ್ಟರೆ ಕೇರಳದಲ್ಲಿ ಟೆಂಪಲ್ಸು ಚೆನ್ನಾಗಿದೆ, ಮತ್ತು ಅಲ್ಲಿನ ಗಿಡ ಮರಗಳು, ಫಾರೆಸ್ಟ್ ಸಕ್ಕತ್ತಾಗಿದೆ ನೋಡೋದಕ್ಕೆ. ಬಟ್ ಎಷ್ಟೇ ಮಳೆ ಬರ್ತಾ ಇರುತ್ತೆ ಅಷ್ಟು ಗಿಡ ಮರ ಎಲ್ಲ ಇರುತ್ತೆ, ಆದರೂ ತುಂಬಾ ಶೆಕೆ. ಏನೇ ಅದು ನಮ್ಮ ಬ್ಯಾಂಗ್ಳೂರೇ ಫಸ್ಟ್. ಬ್ಯಾಂಗ್ಳೂರ್ ಥರ ಯಾವುದು ಬರೋದೇ ಇಲ್ಲ ಅನಿಸುತ್ತೆ. ಎಲ್ಲ ರೀತಿಲಿ ಫುಡ್ಡಿಂದ ಹಿಡಿದು ಎಲ್ಲರಿಗೂ ಎಲ್ಲ ಥರ ಫುಡ್ಡು ಸಿಗುತ್ತೆ ಬ್ಯಾಂಗ್ಳೂರಲ್ಲಿ. ಯಾರು ಬಂದು ಸರ್ವೈವ್ ಆಗ್ಬೋದು. ಬಟ್ ಬೇರೆ ಸ್ಟೇಟ್ ಈ ಕೇರಳಗೆ ನಮ್ಮ ಕರ್ನಾಟಕದವರು ಈ ಥರ ವೆಜ್ ಹುಡ್ಕೊಂಡು ಹೋದರೆ ಎಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ. ವೆಜ್ ಸಿಗೋದೇ ಇಲ್ಲ. ಹೋಗುವಾಗ ಯೋಚನೆ ಮಾಡಿ ಇದಕ್ಕೇನು ಬೇಕೋ ತೊಗೊಂಡು ಹೋಗಿ ಬ್ಯಾಕಪ್ ಥರ ತಿಂಡಿ ಊಟ. ಬಟ್ ದೇವಸ್ಥಾನ ತುಂಬ ಚೆನ್ನಾಗಿದೆ. ಕೊಟ್ಟೂರು ದೇವಸ್ಥಾನ ತುಂಬ ರಶ್ಶು, ಅಲ್ಲೆಲ್ಲ ಹೋಗಿದ್ರೆ ಪ್ರಾಬ್ಲಮ್ ಆಗುತ್ತೆ ಆ ಥರ ಎಲ್ಲ ಹೇಳ್ತಾರೆ. ಬಟ್ ನಮಗೇನು ಆ ಥರ ಪ್ರಾಬ್ಲಮ್ ಆಗಲಿಲ್ಲ, ಯಾಕೆಂದರೆ ನಮ್ಮ ಅಪ್ಪ ಅಮ್ಮ ಏಜ್ ಆದವರೆಲ್ಲ ಹೋಗಿದ್ವಿ, ಮಕ್ಕಳು ಏಜ್ ಆದವರೆಲ್ಲ. ಸೊ ಅವ್ರಿಗೆ ಹೋಗಿ ಕೇಳಿದ್ವಿ, ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವ್ರಿಗೆ ಕ್ಯೂವಲ್ಲಿ ಬರೋಕ್ಕಾಗಲ್ಲ ಅಂತ ಅವ್ರನ್ನ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಹಾಗಾಗಿ ಅವರು ಸರಿ ಅಂತೇಳಿ ನಮ್ಮ ಅಪ್ಪ ಅಮ್ಮನ ಹಾಗೆ ಆರಾಮಾಗಿ ಬಿಟ್ಟರು ಮೇನ್ ಇದರಲ್ಲೇ, ಎಂಟ್ರೆನ್ಸಲ್ಲೇ. ಆಮೇಲೆ ನಾವು ಸ್ವಲ್ಪ ಹಾಗೆ ಸ್ವಲ್ಪ ಮಿಡಲಲ್ಲೇ ಜಾಯಿನ್ ಆಗಿಬಿಟ್ವಿ. ಅದರಿಂದ ನಮ್ಮದು ಬೇಗ ದರ್ಶನ ಆಗೋಯಿತು. ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗೇ ಆಯಿತು. ಬಟ್ ಅಲ್ಲಿ ಹೋಗುವಾಗ ದಾರಿ ಮಾತ್ರ ಅದೇನಕ್ಕೂ ಗೊತ್ತಿಲ್ಲ, ನುಚ್ಚುಕಲ್ಗಳು ಹಾಕ್ಬಿಟ್ಟಿದ್ದಾರೆ. ಸ್ಲಿಪ್ಪರ್, ವಿತೌಟ್ ಸ್ಲಿಪ್ಪರ್ ನಡಿಬೇಕು. ಯಪ್ಪ, ಪ್ರಾಣ ಹೋದ ಹಾಗಾಗುತ್ತೆ ಅಷ್ಟು. ಏನಕ್ಕೆ ಅಟ್ಲೀಸ್ಟ್ ಈಗ ಅದ್ರ ಮೇಲೆ ಮರಳಾದರೂ ಹಾಕಬೇಕು, ಏನಾದರೂ ಹಾಕ್ಬೇಕಲ್ವಾ, ಏನೋ ಗೊತ್ತಿಲ್ಲ. ಅವರು ಅಲ್ಲಿ ಮಾತ್ರ ಹೋಗೋದಕ್ಕೆ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಅದೊಂದು ಸ್ವಲ್ಪ ನೋಡ್ಕೊಳ್ಳಿ ಯಾರೇ ಹೋಗುವಾಗ. ಅಟ್ಲೀಸ್ಟ್ ಏಜ್ ಆದವ್ರು ಆ ಥರ ಇದ್ದರೆ ಸ್ಲಿಪ್ಪರ್ ಹಾಕ್ಕೊಂಡು ಹೋಗಿ. ಅಲ್ಲೆಲ್ಲರೂ ಬಿಡಿ ಸ್ಲಿಪ್ಪರ್ ಹೋದರೆ ಹೋಯ್ತು. ಬಟ್ ಅದೇ ಕಲ್ ಮೇಲಂತೂ ನಡೆಯೋದಕ್ಕೆ ಆಗಲ್ಲ, ತುಂಬ ಶಾರ್ಪ್ ಇದ್ದಾವೆ, ಚಿಕ್ಕ ಚಿಕ್ಕದು ನುಚ್ಚುಕಲ್ಲು ಹಾಕಿದ್ದಾರೆ. ಹಾಗೆ ಈ ದೇವಸ್ಥಾನ ಸುತ್ತಮುತ್ತ ಎಲ್ಲೂ ರೂಮ್ಗಳು ಸಿಗಲ್ಲ. ನೀವು ಎಷ್ಟು ಒಂದು 2 hours 3 hours ಹೋದ್ಮೇಲೂ ಕೂಡ ರೂಮ್ಗಳೇ ಸಿಗ್ತಾ ಇಲ್ಲ. ಸ್ವಲ್ಪ ಅದನ್ನು ನೋಡ್ಕೊಂಡು ಹೋಗಿ ಮೊದಲೇ ರೂಮ್ ಮಾಡ್ಕೊಂಡು ಹೋದರೆ ಬೆಟರ್ ಅನಿಸುತ್ತೆ. ನಮಗಂತೂ ರೂಮೇ ಸಿಗಲಿಲ್ಲ. ಓಲ್ ನೈಟ್ ಕಾರಲ್ಲೇ ಮಲ್ಕೊಂಡಿದ್ವಿ. ಆಮೇಲೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗೋಕ್ಕೆ ಹೋಟೆಲ್ ರೂಮ್ ಸಿಕ್ತು. ಆವಾಗ ಫ್ರೆಶ್ ಅಪ್ ಆಗಿ ಮತ್ತು ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗಿದ್ದು. ಸೊ ಹಾಗಾಗಿ ಇಲ್ಲಿಂದ ಹೋಗ್ತಾನೆ ಆನ್ಲೈನಲ್ಲೇ ರೂಮ್ ಬುಕ್ ಮಾಡ್ಕೊಳ್ಳೋದ್ರೆ ಬೆಟರ್ ಅನಿಸುತ್ತೆ. ಅದು ಕಡೆ ಸ್ವಲ್ಪ ಗಮನ ಕೊಡಿ, ಓಕೆನಾ? ಓಕೆ, ಬಾಯ್. ಮಾತನಾಡಲು ಅವಳು ಮಾಯವಾದಳು, ಕಾಡು ನೋಡ ಹೋದೆ, ಕವಿತೆಯೊಡನೆ ಬಂದೆ, ಕವಿತೆಯೊಡನೆ ಹೋಗಿ ರಾಗವಾಗಿ ಬಂದೆ. ಎಲ್ಲ ಕಾಣಿಸ್ಲೇ ಇಲ್ಲ ನನಗೆ. ರೈಟ್ ಸೈಡ್ ಇಲ್ಲ, ರೈಟ್ ಇದೆ. ಕಾಣಕ್ಕೆ ಹೋಗು, ಆರಾಮಾಗಿ ಅಲ್ಲಿ ಅಲ್ಲಿ ಆಯ್ತು. ಆಯ್ತಾ ಬಂದ್ರು ಸಾಲ ಗೊತ್ತಕೊಂಡ್ರು. ಇಲ್ಲ ಚಿನ್ನಪ್ಪ, ಒಂದು ಹೋಯ್ತು, ಪಾಸ್ ಆಯ್ತು. ಜಿಂಕೆ ಪಾಸ್ ಆಯ್ತಾ? ನನಗೆ ಕಾಣಿಸಿಲ್ಲ. ಅಲ್ಲಿ ಜಾಣಕ್ಕೆ ಹೋಗೋದು ಮಿಸ್ ಆಯ್ತು. ಅದು ನಾನು ವಿಡಿಯೋ ಮಾಡಿಸ್ಕೊಂಡು ಗಂಟೆ ಹೋಯ್ತು.
ನಿಧಾನಕ್ಕೆ ಹೋಗ್ಬೇಕು ತಾನೆ ನೀನು. ಅವಾಗ ನಿಲ್ಲಿಸ್ಬೇಕು ಒಂದು ಸೆಕೆಂಡು. ರೆಡಿ. ಜಿಂಕೆ ಮಿಸ್ ಆಯಿತು. ನಾನು ನೋಡಲೇ ಇಲ್ವಲ್ಲ ಫಸ್ಟ್ ಆಫ್ ಆಲ್. ನೀವು ಅಟ್ಲೀಸ್ಟ್ ನೋಡಿದೆ. ಹಂಗಾಗಿ ಗೊತ್ತಾಯ್ತು. ಎಗ್ರಿ ಸ್ಟೈಲಲ್ಲಿ ಗೊತ್ತಾಯ್ತು. 10 ಸೆಕೆಂಡ್ಸ್. ಹಾಂ ನೋಡಿ ಬಿಸಿಲು ಬಂತು ಇವಾಗ. ಚಿನ್ನಿ ಕರಿಯಪ್ಪ ಅನಿಮಲ್ಸ್ನೆಲ್ಲ ಅದಕ್ಕೆ. ನಿಮ್ಗೆ ಸಾಂಗ್ ಹಾಕ್ಬೇಕಾ? ಸಾಂಗ್ ನನ್ನ ಮಗನ ಹಿಡ್ಕೊಂಡಿಲ್ಲ ನೀನೇನೋ ನೀನು. ನಿಮ್ಗೆ ಏನ್ ಮಾಡ್ತಾನೆ ಗೊತ್ಬಿಟ್ಟು ಆಯ್ತಾ ನನ್ಗೇನು. ಬನ್ನಿ ಈಗ ಸಾಂಗ್ ಹಾಕ್ತೀರಿ. ಬನ್ನಿ. ಇನ್ನೊಂದು ಸಾಂಗ್ ಹಾಕಲ್ಲ, ಚಾಕ್ಲೇಟ್ ಕೊಡ್ತೀನಿ. ಬನ್ನಿ. ಯಾವ ಚಾಕ್ಲೇಟ್ ಕೊಡ್ತೀಮ್ಮ? ಹೇಳಬೇಕು. ಡೈಮಿ ಕೊಡ್ತೀಯಾ? ಯಾರಿಗೆ? ಅದಕ್ಕೆ ಅದಕ್ಕಾ? ಬರ್ತೇವೆ. ಈಗ ಬರುತ್ತಾ? ಎಷ್ಟು ಕೊಡ್ತೀಯ ಡೈರಿ ಮಿಲ್ಕು? ಜಾಸ್ತಿ. ಆಫೀಸಿಗೆ ಬರ್ತಾವ್ರೆ. ಯಾಕೆ ಅಮ್ಮ? ಏನಮ್ಮ? ಎಲ್ಲರೂ ಆಫೀಸಿಗೆ ಬರ್ತಾವ್ರೆ. ಅವನು ಇಳ್ದವನ್ ಕೆಳಗೆ. ಸುಮ್ಮನೆ ಸೌಂಡ್ ಮಾಡ್ಬೇಡ. ನಿಲ್ಸು ಜಿಂಕೆ ನೋಡು ಲಕ್ಕಿ. ಸಾಕು. ನಡಿ ಸಾಕು, ಬೈತಾಯ್ತಲ್ಲಿ. ಯಾರು? ಇಲ್ಲಿ ತೆಗಿಬೇಕು ಲಕ್ಕಿ. ಸೌಂಡ್ ಮಾಡ್ಬೇಡ, ಹೊಟ್ಟೋಗುತ್ತೆ ಚಮ್ಮನ. ಸೌಂಡ್ ಮಾಡ್ಬೇಡ. ಬೇಗ ಚಾಕಿ ಈಗ. ಬಾ ನಮ್ಮ ಮನೆಗೆ. ಎದಕ್ಕೆ ಎದುರುಗಾದಾಯ್ತದು. ಅವ್ರು ಬೇರೆ ನೋಡ್ಬೇಕಲ್ಲ, ಅದಕ್ಕೆ ಮುಂದೆ ಹೋಗ್ರಿ ಅಂತ ಅವ್ರಿಗೂ ಕಾಣಿಸ್ತಾಯ್ತಾ? ನಡಿ. ಟಿ ಬತ್ತಿಂದ ಕಡೆ ಕಾಣಿಸ್ತು. ಅಯ್ಯಪ್ಪ ಬೈತಾರೆ ಅಂತ ವಾಪಸ್ ಯೂಟರ್ನ್ ಬರ್ಬೇಕನ್ಸುತ್ತೆ ನಾವು. ಆಲ್ಟೋಗ ಮೊದ್ನಲ್ಲ ಯೂಟರ್ನ್ ಹೋಗ್ಬೇಕನ್ಸುತ್ತೆ ನಾವು. ಇದು ನೋಡಕ್ಕೆ ಅಂತ ಬಂದಿರೋದು ಒಳಗಡೆ. ಗೊತ್ತಿಲ್ಲ ಕೆಲವು. ಇಷ್ಟೊಂದು ನೋಡು ಜಿಂಕೆ. ಇರು ಲೆಕ್ಕ ಇರು ಪಜ್ಜು. ಇನ್ನೊಂಚೂರು ಮುಂದೆ ಹೋಗಿ ಕಾಣಿಸ್ತಾನೆ ಇಲ್ಲ. ಹಾಂ ಓಕೆ ಸಾಕಿರು. ಎಷ್ಟೊಂದವೆ ನೋಡು ಲಕ್ಕಿ ಜಿಂಕೆ. ಯಾಕೆ ನೋಡಿ ಫಾರೆಸ್ಟ್ ಅಲ್ವಾ? ಅದಕ್ಕೆ ಫಾರೆಸ್ಟ್ ಅಲ್ವಾ ಅದಕ್ಕೆ. ಬರುತ್ತೆ, ಎಲ್ಲ ಬರುತ್ತೆ. ಇವನ್ ಬೇರೆ ನನ್ನ ಮೇಲೆ ಕೂತ, ನಂಗೆ ಇಮಿಡಿಯೇಟಾಗಿ ಏನು ಮಾಡೋಕ್ಕೆ ಆಗಲ್ಲ. ಅವರು ಸುಮ್ಮನೆ ಜಿಂಚಿಗಳನ್ನ ಹೇಳ್ಬಿಟ್ಟು ಜನಗಳು ಅಟ್ರಾಕ್ಟ್ ಮಾಡ್ಕೊಂತಾರೆ. ದುಡ್ಡು ಪೇ ಮಾಡೋದ ಇದಕ್ಕೆ. ಹಿಂದೆ ಐತೆ ನೋಡೋದು ನೀನು ರೈಟ್ ಸೈಡ್. ನೋಡಿದೆ ಚಿನ್ನಿ ಎಷ್ಟು ಬರೀ ಜಿಂಕೆನೇ ಅವಲ್ಲ. ಜಿಂಕೆವನ ಥರ ಒಂದು ಕೃಷ್ಣ ಮೃಗ ತಲೆಯಲ್ಲಿ ಕೊಂಬು ಎಲ್ಲಿ ಅದೆಲ್ಲ ಇತ್ತು. ವಿಡಿಯೋ ಪ್ರಾಣಿಗಳು ಓದ್ತಿರ್ತವೆ, ಹಂಗೆ ಜಾಸ್ತಿ ಸ್ಪೀಡಾಗಿ ಹೋಗಂಗಿಲ್ಲ, ರೋಡ್ ದಾಟ್ತಿರ್ತವೆ. ಅವರು ಎಲ್ಲ ಹೋಗ್ಬಿಟ್ಟೆ ಹೇಳೋದು ನಿಮಗೆ 30 ಕಿಲೋಮೀಟರ್ ಸ್ಪೀಡು ಅಂದರೆ ಅದು 1 ಅವರ್ಗೆ ಅಷ್ಟೇ ಆಯ್ತದ ಆ ಜಾಗಕ್ಕೆ. ನೀವು ಎಲ್ಲೂ ನಿಲ್ಲಿಸ್ಬಾರ್ದು ಅನ್ನೋದು ಅಷ್ಟೇ ಅವ್ರದ್ದು. ಇದು ಊಟ ಕೊಡೋದು, ತಿಂಡಿ ಕೊಡೋದು ಈಗ ಮಾಡ್ಬಿಡ್ತಾರೆ ಅಂತೇಳಿ 40 ಕಿಲೋಮೀಟ್ರ್ ತೋರಿಸ್ತವ್ರೆ. 40 ಕಿಲೋಮೀಟ್ರ್ ಹೋಗಿ ನೋಡು. ಅವೆಲ್ಲ ಒಂದು ಜಿಂಕೆ ಸಡನ್ನಾಗಿ ಪಾಸ್ ಆಗೋಯ್ತು. ಅವೆಲ್ಲ ಕೇಸ್ ಆಗೋತಾವ ಕಣೋ. ಹೆಂಗ್ ಗೊತ್ತಾಗತ್ತ ಅವ್ರಿಗೆ? ಇಮಿಡಿಯೇಟ್ ಗೊತ್ತಾಗ್ಬಿಡುತ್ತಾ?
ನೀವು ಹೊಡೆದಿರೋದು ಗೊತ್ತಾಗಲ್ವಾ? ಎಲ್ಲ ಕ್ಯಾಮ್ರಾ ಹಾಕಿರ್ತಾರೆ ಸರ್. ಕ್ಯಾಮ್ರಾನಕ್ಕಿಂತ ನಿಮ್ಗೀಗ ಅಲ್ಲಿ ಹೊಡೆದಿರೋದು ಡೆಂಟು ಪಂಟು ರಕ್ತ ಪಕ್ತ ಎಲ್ಲ ಆಗಿರ್ತದೆ. ಈಗ ಈಚೆನೂ ಹಂಗೆ ಹೋಗ್ಬೇಕಲ್ಲ ಕಾರು. ಬೋರ್ಡ್ಗಳ ಫೋಟೋ ಯಾಕೆ ಬೈಸ್ಕೊಂತೀವ? ರೈಟ್ ಮೃಗ ಇದು. ರೈಟ್ ಆ ಕಡೆ ಆ ಕಡೆ ಆ ಕಡೆ. ಅಯ್ಯೋ ವಿಡಿಯೋ ಮಾಡ್ತಾರೆ ಅಯ್ಯೋ ದೊಡ್ಡದು ಈಗ ಯಾಕೆ ನಿಲ್ಲಿಸ್ತಂತೆ? ಕೊಂಬು ಇತ್ತು, ಅದೊಂದು ಕೊಂಬು. ಏನ್ ಬರೀ ಅಷ್ಟೇ ಇದಾವಪ್ಪ ಜಿಂಕೆಗಳು. ಅಲ್ವಾ? ಇನ್ನೇನು ಒಂದು ಪಿಕಾಕ್ ಅದು ಕಾಣಿಸೋದು ಬೇಡವಾ? ಬೀಕ ಕಾಣಿಸ್ಲ. ಸ್ಕ್ಯಾಮ್ ಇಸ್ ಗೋಯಿಂಗ್ ಆನ್ ಇನ್ ನಾಗರಹೊಳೆ. ಕಂಡು ಹಿಡಿಯೋಗಲ್ಲ ನೀನು ಸ್ಕ್ಯಾಮ್ನ. ಏನ್ ಚಿಕ್ಕ ಬರಮ ಹೊಡ್ಕೊಂಡು ಏನು ಅಂತೇಳಿ ಗೊತ್ತಾಗ್ತಿಲ್ಲ. ಇವರೆಲ್ಲ ಯಾರು ಅಡ್ಡಿಕ್ಕೇನೋ ಮರ ತುತ್ತಾಯ್ತದು. ಹೌದು ಕಾರ್ ಪಕ್ಕದ ಅದಕ್ಕೆ ಕೋತಿಗಳು ಅಲ್ಲ, ಏನೋ ಕೋಲನ ಪಾಲ. ಅಲ್ಲೊಂದು ಇದೆ ನೋಡ್ರಿ ಎಲ್ಲಿ ಜಿಂಕೆ ರೈಟ್ ಸೈಡಲ್ಲಿ. ಮಂಕಿ ಹೋಯ್ತಾ? ಮಂಕಿ ಇಲ್ಲಿ ರೈಟ್ ಸೈಡಲ್ಲಿ ನೋಡ್ರಿ. ಮಂಕಿ ಮಂಕಿ ಇದು ಮಂಕಿ ರೈಟ್ ಸೈಡಲ್ಲಿ ಎಷ್ಟೊಂದವೆ. ನಾನು ತೇಜ ಹುಟ್ಟಬೇಕಾದ್ರೆ ಎಷ್ಟು ಸಿಗ್ನಲ್ ಕೊಡ್ತಾ ಗೊತ್ತಾ? ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ನನಗೆ ಕೃಷ್ಣ ಮೃಗ ಮಂಕಿ ಮಂಕಿ ಹತ್ತೈತೆ ಅಮ್ಮ. ಮಂಕಿ ಹೆಂಗ ಹತ್ತೈತೆ? ಆನೆ ಇಲ್ಲಿಂದ ಸ್ಟಾರ್ಟ್ ಅಂತೆ. ವಿಕೆಟ್ ಇಲ್ಲ ನೋಡಿ. ಲೆಕ್ಕನ್ ಹಿಂದೆ ಫಾಲ್ಸ್ ಒಳಗೆ ಅಂತೇನಿದು ಕೌಂಟರ್ ಸಫಾರಿ ಟೈಮಿಂಗ್. ಸಫಾರಿಗೆ ನಾವು ತಿರ್ಗಾ ಒಂದಿತ್ವಲ್ಲ. ಭಯ್ಯಾ ಭಯ್ಯಾ ಏನಾಯ್ತು? ಗೈಸ್ ನೋಡಿ ಗೈಸ್, ನನ್ನ ಮಗ ಊಟ ಮಾಡಕ್ಕೆ ಬಂದಿದ್ದಾನೆ. ಎಲ್ಲಿ ಬಂದಿದೆ ಊಟ ಮಾಡೋಕ್ಕೆ? ಎಲ್ಲಿ ಬಂದಿರೋದು ಊಟಕ್ಕೆ? ಹೋಟ್ಲುಗೆ ಯಾವ ಹೋಟೆಲ್ಲು ಕೇರಳ? ಬಂದಿ ಮಕ್ಕಳ ಹೊತ್ತಿಗೆ ಬಂಗಾರಿ. ಬಾಯ್. ಹಂಗೆ ಹಾಕ್ತಿದ್ದೀರಾ?
ನೀ ಪಂಚೆ ಕಟ್ ಮೇಲೆ ಫುಲ್ ಮೇಲೆ ಕಟ್ ಬಾ ಅವಳ ಮೇಲೆ ಬಾರಮ್ಮ ನೀನು ಫೋಟೋನ ಇಲ್ಲಿ ನಿಂತ್ಕೊಮ್ಮ ಮಕ್ಕಳು ಕಳಿಸ್ತಾರೆ ಇಟ್ಕೋ ಝೂಮ್ ಮಾಡು ಫುಲ್ಲು ಝೂಮ್ ಮಾಡಿ ನೋಡು ಕಾಣುತ್ತೆ ಅಲ್ಲಿವರೆಗೂ ಹೋಗವನೇ ಅದೇ ತುಳಸಿ ಹಾಕೋಣ ನಮಗೂ ಕಾಣಿಸ್ತಿಲ್ಲ ಅವ್ರ ಕೈ ಕೊಡ್ತಾರೆ ಕೊಡಲ್ಲ ಅಂತ ನೋಡ ಈ ಥರ ಮಾಡಿ ತೆಗಿಯೋ ಇದನ್ನೆಲ್ಲ ಸೀಕ್ರೆಟ್ ಆಗಿ ಇಟ್ಕೋಬೇಕು ಅಂತ ಹೇಳೋರು நல்லா இருக்கு ಮೇಲೆ ಆ ಕಡೆ ಕಟ್ಟು ಓಪನ್ ಇದೆ ಅಂತೆ ದೇವಸ್ಥಾನ ಅಯ್ಯೋ ಹೊಟ್ಟೆ ಅಮ್ಮ ಸ್ಟಾಪ್ ಮಾಡಿದ್ರೇನು 8:30 ಲಾಸ್ಟ್ ಅಂದ್ರಲ್ಲ ಸ್ಟಾಪ್ ಮಾಡಿದ್ರೆ ಜಾಗ ಬಿಡಿ ನಿಂತ್ಕೊಂಡ್ರೆ ಬೇರೆಯವ್ರು ಜಾಗ ಕೊಡು ಸೌಜಿಕ ಬಾಯ್ಲಿ ತುಂಬ ಬೆಳೆದು ಕುಚಿಲ್ ನೇಸರ ನಿಂಚೋ ಇಲ್ಲಿ ನಿಂತ್ಕೋ ನೇಸರ ಆ ಜಾಕೆಟ್ ಬಿಚ್ಚಿಬಿಡಮ್ಮ ಪ್ಲೀಸ್ ಯೋಗಿ ಬಾರಮ್ಮ ಕೊಟ್ಟ ತಕೊಂಡು ಬನ್ರಿ ಎಲ್ಲ ತಾಳಪ್ಪಜ್ಜ ಒಂದು ಹಂಗೆ ತೆಗಿ ಸೆಲ್ಫಿ ಎಲ್ರಿಗೂ ಹಾಯ್ ಗುಡ್ ಮಾರ್ನಿಂಗ್ ನೋಡಿ ಇವಾಗ ರೂಮ್ ಸಿಕ್ಕಿದೆ ಟೈಮ್ ಬಂದು 7 o'clock ಓ ಲೈಟ್ ಇಲ್ಲೇ ಕಾರಲ್ಲೇ ಇದ್ವಿ ಆಲ್ ನೈಟ್ ಫುಲ್ ಕಾರಲ್ಲೇ ಇವತ್ತು ಅಪ್ಪ ನೋಡಿ ಇವರಿಬ್ಬರು ಮಾತ್ರ ಚೆನ್ನಾಗಿ ನಿದ್ದೊಳ್ತಾರೆ
ಎಲ್ಲರೂ ಜಾಗರಣೆ ಮಾಡಿದ್ದೀವಿ, ಇಬ್ಬರು ಮಾತ್ರ ಚೆನ್ನಾಗಿ ಜಾಗ